ವಿರಾಜ್ ನನ್ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ ವೈಜು. ನನ್ಗೆ ಟೆನ್ಷನ್ ಆಗ್ತಿದೆ. ವಿರಾಜ್ ಯಾವತ್ತೂ ಹೀಗ್ ಮಾಡ್ದವನಲ್ಲ. ವಿರಾಜ್ ಚಿಕ್ಕಪ್ಪನ್ಗೆ ಏನಾಯ್ತು? ಏನೂ ಆಗಿಲ್ಲ, ಟೆಸ್ಟ್ ಅಲ್ಲಿ ಫೈಲ್ ಆದ್ರು ಅಷ್ಟೇ. ವಿರಾಜ್ ಬಗ್ಗೆ ಯಾರಿಗೂ ಗೊತ್ತಿಲ್ವಂತೆ, ಹುಡ್ಕೊಂಬರ್ತೀನಿ ಎಂದ. ಅಣ್ಣನ್ ಪ್ರೊಡಕ್ಷನ್ ಯೂನಿಟ್ ಹತ್ರ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರ್ಲಾ? ಆಲ್ರೆಡಿ ಪಾಂಡುರಂಗನ್ ಅಲ್ಲಿ ಕಳ್ಸಿದೀನಿ. ಮಿಥಿಲಾ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡಿದಾಗ ಯಾವತ್ತೂ ಹೀಗಾಗಿಲ್ಲ ಅಲ್ವಾ? ಸೊ ತನ್ನಿಂದ ಹೀಗಾಯ್ತಲ್ಲ ಅನ್ನೋ ಗಿಲ್ಟಲ್ಲಿ ವಿರಾಜ್ ಹೆದರ್ಕೊಂಡಿದ್ದಾನೋ ಏನು? ವಿರಾಜ್ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ? ಎಲ್ರೂ ಎಷ್ಟೊಂದು ಟೆನ್ಷನ್ ಆಗಿದೀವಿ ಗೊತ್ತಾ? ವಿರಾಜ್, ಆರ್ ಯು ಓಕೆ? ಹೇಳ್ಬಿಟ್ಟು ಹೋಗ್ಬೇಕಲ್ವೇನೋ? ಅಮ್ಮಮ್ಮ, ಇವತ್ತು ಕಂಪನಿಗೆ ದೊಡ್ಡ ಡೀಲ್ ಮಿಸ್ ಆಗಿದೆ. ಅರು ಅಮ್ಮ ಅಪ್ಸೆಟ್ ಆಗಿರ್ತಾರೆ. ಇದೇ ಬೇಜಾರಲ್ಲಿ ಏನಾದ್ರೂ ವಿರಾಜ್ಗೆ ಬೈದ್ ಬಿಟ್ರೆ? ಆಗೋಗಿರೋದ್ರ ಕಡೆ ಗಮನ ಕೊಡ್ಬೇಡ, ಆಗೋದನ್ನ ನೋಡ್ಕೊ. ಮುಂದೆ ತಪ್ಪಾಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಪ್ರೌಡ್ ಆಫ್ ಯು. ಆದ್ರೂ ಅಮ್ಮಮ್ಮ, ನನ್ನಿಂದ ನಿಮ್ಮ ನಂಬಿಕೆ, ಅರು ಮಸಾಲ ಹೆಸರು ಎರಡೂ ಹಾಳಾಯ್ತು. ಬೆಳೆಯೋ ಮಕ್ಕಳೇ ಎಡ್ಬೋದು, ಹಾಗಂತ ಹೆಜ್ಜೆ ಇಡೋದಿಕ್ಕೆ ಹೆದರಬೇಡ. ಆಗಿರೋದನ್ನ ಮರೆತು ಮೂವ್ ಆನ್ ಆಗ್ಬೇಕು. ಸರಿ ಅಮ್ಮಮ್ಮ. ಫ್ರೆಶ್ ಅಪ್ ಆಗ್ಬಾ, ಊಟಕ್ಕೆ ರೆಡಿ ಮಾಡ್ತೆ. ಎಸ್ ವಿರಾಜ್, ಯು ನೀಡ್ ರೆಸ್ಟ್, ಕಮ್. ಮಿಥಿಲಾ, ನೀನ್ ಹೇಳ್ದೆ ಅಲ್ವಾ ನೀನ್ ಸೋತ್ರು ಗೆದ್ದ ಹಾಗೆ ಅಂತ? ನೋಡ್ತೀಯಾ, ಅಮ್ಮ ವಿರಾಜ್ಗೆ ಬೈಲೇ ಇಲ್ಲ. ಬಟ್ ಒನ್ ಥಿಂಗ್ ಮಿಥಿಲಾ, ನಿಜವಾಗ್ಲೂ ಇದು ನಿನ್ ಗೆಲುವ? ಹಾಗನ್ಕೊಂಡಿದ್ರೆ ನಿನ್ನಷ್ಟು ದೊಡ್ಡ ದೊಡ್ಡ ದಡ್ಡಿ ಯಾರೂ ಇಲ್ಲ.
ಕಾಲೇಜ್ ಅವರು ಆ ಹಬ್ಬ ಈ ಹಬ್ಬ ಅಂತ ರಜಾ ಕೊಡ್ತಾರೆ, ಆಮೇಲೆ ಸ್ಪೆಷಲ್ ಕ್ಲಾಸ್ ಅಂತ ಶುರು ಮಾಡ್ತಾರೆ. ಅಣ್ಣ, ಮಾಸ್ಕ್ ಯಾಕೆ ಹಾಕಿದ್ಯಾ? ಅದು ಏನಿಲ್ಲ ಮಲ್ಲಿ, ನನಗೆ ಸ್ವಲ್ಪ ಶೀತ ಆಗಿದೆ, ಅದಕ್ಕೆ ಹಾಕೊಂಡಿದ್ದೀನಿ. ಹೌದಾ? ಹುಷಾರಿಲ್ವಾ ಅಣ್ಣ? ಸರಿ ಹೋಗುತ್ತೆ, ಅದು ಸರಿ ಹೋಗುತ್ತೆ. ಮಲ್ಲಿ, ನಿನಗೆ ಸಂಬಳ ಆಯ್ತಾ? ಹಾ, ಇಷ್ಟು ಬೇಗನಾ? ಇಲ್ವಲ್ಲ, ಯಾಕೆ? ಇಲ್ವಾ? ಏನಿಲ್ಲ ಮಲ್ಲಿ, ಸುಮ್ಮನೆ ಕೇಳಿದೆ ಅಷ್ಟೇ. ಅಣ್ಣ ಮತ್ತೇನಾದ್ರೂ ಮಾಡ್ಕೊಂಡ? ನನ್ನ ಸಂಬಳದ ಬಗ್ಗೆ ಯಾಕೆ ಕೇಳ್ದ? ರಮ್ಯಾ, ಇಷ್ಟು ಬೇಗ ಹೊರಟ್ಯಾ? ಹೌದು. ರಮ್ಯಾ, ವಿರಾಜ್ ಬೇಜಾರಲ್ಲಿದ್ದಾನೆ. ಈ ಟೈಮಲ್ಲಿ ನೀನು ಅವನ ಜೊತೆಗಿದ್ರೆ ಅವನ ಮನ್ಸಿಗೂ ನೆಮ್ಮದಿ. ಯಾಕೆ ವಿರಾಜ್ ಅವನ್ ಪ್ರಾಬ್ಲಮ್ನ ಅವನೊಬ್ನೇ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ ಅನ್ಕೊಂಡಿದ್ಯಾ? ಹೇ, ನಾನು ಹಾಗೆ ಹೇಳಿಲ್ಲ. ಆಕ್ಚುಲಿ ಯು ಆರ್ ದಿ ಪ್ರಾಬ್ಲಮ್. ನಿನ್ನಿಂದನೇ ಇಷ್ಟೊಂದು ಆಗಿರೋದು. ಹೌದು, ಅರು ಅಮ್ಮನ ಮಾತನ್ನ ಮೀರಕ್ಕಾಗಲ್ಲ ಅಲ್ವಾ? ಅವ್ರು ಹೇಳಿದ್ರು ವಿರಾಜ್ ಒಬ್ನೇ ಆ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಅವನ ಜೊತೆ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ನಿನಗ್ ನೀನ್ ಏನ್ ಅನ್ಕೊಂಡಿದ್ಯಾ? ಇನ್ನು ಒಬ್ಳಿಂದನೇ ಎಲ್ಲ ಆಗದು ಅಂತನಾ? ಯಾಕೆ ರಮ್ಯಾ ಹೀಗ್ ಮಾತಾಡ್ತಿದ್ಯಾ? ಮತ್ತೆ ನಾನ್ ಬೆಳಗ್ಗೆ ಆಫೀಸಿಗೆ ಹೋಗೋದ್ನ ನೀನ್ ತಡ್ದೆ. ಇನ್ ಕೇಸ್ ನಾನು ಆಫೀಸಿಗೆ ಹೋಗಿದ್ರೆ ವಿರಾಜ್ಗೆ ನನ್ ಸೈಡ್ ಇಂದ ಏನಾದ್ರೂ ಹೆಲ್ಪ್ ಆಗಿರೋದು. ರಮ್ಯಾ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ. ನೀನ್ ಆಫೀಸ್ಗೆ ಹೋದ್ರೆ ನಂಗೂ ಖುಷಿನೇ. ಹೋದ್ರೆ ಅಲ್ಲ, ಹೋಗೇ ಹೋಗ್ತೀನಿ. ವಿರಾಜ್ ಟೆನ್ಷನ್ ಅಲ್ಲಿ ಹೀಗ್ ಮಾತಾಡ್ತಿದ್ಯಾ ರಮ್ಯಾ? ಇದೆಲ್ಲ ಏನ್ ದೊಡ್ಡ ವಿಷಯನೇ ಅಲ್ಲ ಮಿಥಿಲಾ. ಇವತ್ತೇನೋ ಅವ್ನ್ ಲಕ್ ಸರಿ ಇರ್ಲಿಲ್ಲ, ಏನೋ ಆಗೋಯ್ತು. ಬಟ್ ನಾಳೆನೂ ಈ ತರ ಇರಲ್ಲ. ಕರೆಕ್ಟ್ ಆಗಿ ಹೇಳ್ದೆ ರಮ್ಯಾ. ಅವನ್ ಬೆನ್ ಹಿಂದೆ ನಾನ್ ಇರ್ತೀನಿ. ಸ್ವಲ್ಪ ದಿನ ಮಿಥಿಲಾ, ಒಂದ್ಸಲಿ ಈ ಮನೆಗೆ ಮದ್ವೆ ಆಗಿ ಸೊಸೆ ಆಗಿ ಬಂದ್ಮೇಲೆ ನಾನೇ ಹ್ಯಾಂಡಲ್ ಮಾಡ್ತೀನಿ. ಆಮೇಲೆ ನೀನು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ಬೋದು. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದೀನಿ ರಮ್ಯಾ. ಆದಷ್ಟು ಬೇಗ ಆ ದಿನ ಬಂದೇ ಬರುತ್ತೆ. ಇವಾಗ ಆ ಮೀಟಿಂಗ್ ಇತ್ತು, ಅದಿತ್ತು, ಇದಿತ್ತು ಅಂತ ರೀಸನ್ ಕೊಡ್ತಿದ್ಯಾ ಅಲ್ವಾ? ಮುಂದೆ ಆ ಪ್ರಾಬ್ಲಮ್ ಇರಲ್ಲ. ಯಾವ್ದು ಮೀಟಿಂಗ್ ಇಲ್ದೆ ಈ ಮನೇಲಿ ಆರಾಮಾಗಿ ಇರ್ಬೋದು. ಹಾಗೆ ಮಾಡು ರಮ್ಯಾ, ನಂಗೂ ಮನೇಲಿರೋದೇ ಖುಷಿ. ವಿರಾಜ್ ಚಿಕ್ಕಪ್ಪನ್ಗೆ ಏನಾಯ್ತು? ಏನೂ ಆಗಿಲ್ಲ, ಟೆಸ್ಟ್ ಅಲ್ಲಿ ಫೈಲ್ ಆದ್ರು ಅಷ್ಟೇ. ವಿರಾಜ್ ಹೆದರ್ಕೊಂಡಿದ್ದಾನೋ ಏನು? ಮ್ಯಾಮ್, ಬಟ್ಟೆ ರೆಡಿ ಆಗಿದೆ. ನೀವ್ ಯಾರ್ದೋ ಮಾತ್ ಕೇಳಿ ರಂಜಿತ್ ಬಾವನ್ ಮೇಲೆ ಅನುಮಾನ ಪಡಬಾರ್ದಿತ್ತು. ನಿಂಗ್ ರಾಜಕೀಯ ಎಲ್ಲ ಗೊತ್ತಾಗಲ್ಲ ವೈಜು. ವಿರಾಜ್ ಪ್ರೆಸೆಂಟೇಶನ್ ಕೊಡುವಾಗ ನಾನು ಅಣ್ಣನ್ನೇ ನೋಡ್ತಾ ಇದ್ದೆ. ಅವನ್ ಮುಖದಲ್ಲಿ ಒಂಚೂರು ಖುಷಿನೇ ಇರ್ಲಿಲ್ಲ. ರೀ, ಅವ್ರು ಯಾವಾಗ್ಲೂ ಹಾಗೆ ಅಲ್ವಾ ಇರೋದು? ಯಾವಾಗ ತಾನೇ ನಗ್ನಗ್ತಾ ಇರ್ತಾರೆ ಹೇಳಿ? ಅಷ್ಟೇ ಅಲ್ಲ ವೈಜು, ವಾರಿಜ ಇದ್ದದ್ ಮೀಟಿಂಗಿಗೂ ಅಣ್ಣ ಬರ್ಲಿಲ್ಲ. ಬೇರೆ ಯಾವ್ದಾದ್ರು ಮೀಟಿಂಗ್ ಅಟೆಂಡ್ ಮಾಡ್ತಿರ್ಬೋದಲ್ವಾ? ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅವನು ಸ್ಯಾಂಪಲ್ ಇಟ್ಟಿದ್ದ ಜಾಗದಲ್ಲಿದ್ದ. ಅಲ್ಲೇನ್ ಮಾಡ್ತಿದ್ದ ನೋಡಿ, ಅನುಮಾನದಲ್ಲಿ ಎಲ್ಲಾನು ನೋಡ್ತಿದ್ರೆ ತಪ್ಪಾಗೆ ಕಾಣುತ್ತೆ. ಮಿಥಿಲಾ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲ. ಮನೆ ಒಳಗೆ ಮನಸ್ಸಿನೊಳಗೆ ಅನುಮಾನದ ಹೊತ್ತನ ಬೆಳೆಯಕ್ ಬಿಡಬೇಡಿ. ಅದ್ರಲ್ಲಿ ಹುಟ್ಟಿದ ವಿಷದ ಹಾವು ಎಲ್ರನ್ನೂ ಕಚ್ಚತ್ತೆ. ಅದು ನಿಜ ವೈಜು. ನಾನು ಅನುಮಾನ ಪಡೋದನ್ನ ನಿಲ್ಲಿಸ್ತೀನಿ. ಆದ್ರೆ ತುಂಬಾ ಎಚ್ಚರವಾಗಿ ಇರ್ತೀನಿ. ಆದ್ರೆ ಹೀಗೆಲ್ಲ ಯಾಕಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಆ ಭಯ ಇದೆ ರೀ. ಇತ್ತೀಚೆಗೆ ನೀವು ವಿರಾಜ್ನ ಗಮನಿಸಿದ್ದೀರಾ? ಅವ್ನ್ ಯಾಕೋ ಮೊದ್ಲಿನ ಥರನೇ ಇಲ್ಲ. ಯಾವಾಗ್ಲೂ ಏನೋ ಕಳ್ಕೊಂಡಿರೋರ್ ಥರ ಇರ್ತಾನೆ. ಹೌದು,
ನಾನು ಅಬ್ಸರ್ವ್ ಮಾಡಿದ್ದೀನಿ. ನಿನ್ನೆ ರಮ್ಯಾ ಮೇಲೆ ವಾಯ್ಸ್ ರೇಸ್ ಮಾಡಿದ್ದಾನೆ. ಇದನ್ನೆಲ್ಲ ಕೇಳಿದ್ರೆ ಇವನು ನಮ್ ವಿರಾಜ್ ಅನ್ಸುತ್ತಾ? ರೀ ಯಾವುದಕ್ಕೂ ಒಂದ್ಸಲ ರಮ್ಯಾ ಜಾತಕ ತೋರ್ಸೋಣವಾ? ವೈಜು, ಇಲ್ಲಿನ ಪರಿಸ್ಥಿತಿಗಳು ಸದ್ಯಕ್ಕೆ ಸರಿ ಇಲ್ಲ. ಇಂಥ ಸಮಯದಲ್ಲಿ ಜಾತಕ ತೋರ್ಸೋದ್ ಬೇಕಾ? ಅದು ಸರಿ ಹೋಗ್ಲಿ ಅಂತಾನೆ ಜಾತಕ ತೋರ್ಸೋಣ ಅಂತ ಹೇಳ್ತಿರೋದು. ನೋಡು ವೈಜು, ಮೊದ್ಲೇ ನಾವೆಲ್ಲ ಸೇರಿ ಅಣ್ಣ ಅತ್ತಿಗೆನ ಮೂಲೆ ಗುಂಪು ಮಾಡ್ತಾ ಇದೀವಿ ಅನ್ನೋ ಮಾತು ಕೇಳ್ಬರ್ತಾ ಇದೆ. ಅಲ್ಲ, ಅವ್ರು ಮಾಡ್ತಿರೋ ಆರೋಪಕ್ಕೂ ನಾವು ಜಾತಕ ತೋರ್ಸಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ ವೈಜು. ಮಿಥಿಲಾನೇ ಮುಂದೆ ನಿಂತ್ಕೊಂಡು ಅವರಿಬ್ರು ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದಾಳೆ. ಹೀಗಿರುವಾಗ ನಾವು ಅವಳ ನಿರ್ಧಾರನ ಅನುಮಾನ ಪಟ್ಟಾಗಲ್ವಾ? ಹಾಗೆ ರಮ್ಯಾಗೂ ಬೇಜಾರಾಗ್ಬೋದು. ಆದ್ರೂ ಇನ್ನೊಂದ್ಸಲ ಜಾತಕ ತೋರಿಸಿ ಎಲ್ಲನೂ ಸರಿಯಾಗಿದೆ ಅಂದ್ರೆ ನನಗೂ ನೆಮ್ಮದಿ ಅಲ್ವಾ? ಅಮ್ಮನೊಪ್ಪಿಗೆಯಿಂದನೇ ವಿರಾಜ್ ಮತ್ತೆ ರಮ್ಯಾದು ನಿಶ್ಚಿತಾರ್ಥ ಆಗ್ತಿದೆ ಅಂದ್ಮೇಲೆ ಅಮ್ಮನೂ ಜಾತಕ ನೋಡಿನೇ ಮುಂದುವರ್ಸಿರ್ತಾರಲ್ವಾ? ಆದ್ರೂ ನನ್ ಮನ್ಸಿಗೆ ಸಮಾಧಾನ ಇಲ್ಲ ರೀ. ವೈಜು, ಜಾತಕ ವಿಚಾರ ಈಗ ಮಾತಾಡಿದ್ರೆ ರಮ್ಯಾ ಮನ್ಸಿಗೂ ಬೇಜಾರಾಗ್ಬೋದು. ಹಾಗೆ ಅಮ್ಮ ಮಿಥಿಲ ಆಯ್ಕೆಯನ್ನು ಪ್ರಶ್ನೆ ಮಾಡ್ದಾಗ ಆಗ್ಬೋದು. ಹಾಗಾಗಿ ಜಾತಕದ ವಿಷಯನ ಇಲ್ಲಿಗೆ ಬಿಟ್ಬಿಡು. ಜಾತಕ ತೋರ್ಸಿದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತ ನೀವು ಬೇಡ ಅಂತ ಹೇಳ್ತಿರೋದಾ? ನೋಡಿ, ನಾನು ಈ ವಿಚಾರನ ಯಾರಿಗೂ ಹೇಳಲ್ಲ. ಸೂರ್ಯನಾರಾಯಣ್ ಭಟ್ರ ಹತ್ರ ನಾನೇ ಹೋಗಿ ಜಾತಕ ತೋರ್ಸ್ಕೊಂಬರ್ತೀನಿ. ಅವ್ರೊಂದ್ಸಲ ಅವ್ರ ಬಾಯಾರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ರೆ ನನ್ನ ಮನಸ್ಗೂ ನೆಮ್ಮದಿ ಅಲ್ವಾ? ಪ್ಲೀಸ್ ರೀ, ಬೇಡ ಅಂತ ಹೇಳ್ಬೇಡಿ. ಸತ್ಯ ಕಣ್ಮುಂದೆ ಕಾಣ್ತಿರುವಾಗ ಮನ್ಸಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿದ್ಯಾ ಮಿಥಿಲ? ಅಮ್ಮಮ್ಮ, ಸುಳ್ಳು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಮನೆ 2 ಭಾಗ ಆಗ್ತಿರೋದು ನಿಜ. ಆದ್ರೆ ಅದು ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ ಭರವಸೆ ಕೊಡ್ತಾ ಇದ್ದೀನಿ. ಆ ಭರವಸೆ ನಿನ್ನ ಮೇಲೆ ನನ್ಗಿದೆ. ದೊಡ್ಡ ಜವಾಬ್ದಾರಿನೇ ನಿನ್ ಹೆಗಲ ಮೇಲೆ ಹಾಕ್ತಿದ್ದೀನಿ. ಅಮ್ಮಮ್ಮ, ಅದು ನನ್ನ ಕರ್ತವ್ಯ. ಅಮ್ಮಮ್ಮ, ನಾಳೆ ಮನೆಯವರೆಲ್ಲರೂ ಒಟ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮನೆ ಒಗ್ಗಟ್ಟಿಗೆ ದೇವ್ರ ಮೊರೆ ಹೋಗೋಣ ಅಂತನ? ಅಲ್ಲ, ಒಟ್ಟಿಗೆ ಬರೋ ಕಂಟಕನ ಎದುರಿಸೋಣ ಅಂತ. ಕಂಟಕನ? ಯಾರಿಗೆ? ನಮ್ ವಿರಾಜ್ಗೆ. ವಿರಾಜ್ಗ? ಹೌದಮ್ಮಮ್ಮ. ವಿರಾಜ್ ಯಾವತ್ತೂ ಸೋಲೋನಲ್ಲ. ಹಾಗಿದ್ಮೇಲೆ ಇವತ್ತು ವಾರಿಜಿ ಅವ್ರ ಡೀಲ್ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಸೋಮಿಯಾಜಿ ಅವರಿಗೆ ಕಾಲ್ ಮಾಡಿದ್ದೆ. ಸೋಮಿಯಾಜಿ ಅವ್ರು ಹೇಳಿದ್ರು ಅವನ ಜಾತಕದಲ್ಲಿ ಕಂಟಕ ಇದೆ ಅಂತ. ಸೌಮ್ಯಾಜಿನೇ ಹೇಳಿದಾರ? ಹೌದಮ್ಮಮ್ಮ. ಆದ್ರೆ ನೀವ್ ಹೆದರ್ಕೋಬೇಡಿ, ಪರಿಹಾರ ಕೂಡ ಹೇಳಿದ್ದಾರೆ. ಏನ್ ಪರಿಹಾರ ಸೂಚಿಸಿದ್ದಾರೆ? ಹರಕೆ ಕಟ್ಕೊಳಕ್ ಹೇಳಿದ್ದಾರೆ. ಆದ್ರೆ ನಾನು ಕಟ್ಕೊಂಡಿದ್ದೀನಿ. ನಾಳೆ ಎಲ್ರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ರೆ ಹರಕೆ ತೀರ್ಸಿ ಬರ್ಬೋದು. ಸರಿ, ಹಾಗೆ ಮಾಡೋಣ. ಮನೆಯವ್ರನ್ನೆಲ್ಲ ಸೇರ್ಸು. ಸರಿ ಅಮ್ಮಮ್ಮ. ವಿರಾಜ್ ವಿಷಯದಲ್ಲಿ ಹರಕೆ ಅಂದ್ರೆ ಅದನ್ನ ನಾನೇ ತೀರಿಸ್ತೀನಿ ಮಿಥಿಲ. ಇಲ್ಲ ಅತ್ತೆ, ಯಾರ್ ಹರಕೆ ಕಟ್ಕೊಂಡಿದಾರೋ ಅವರೇ ಹರಕೆ ತೀರ್ಸ್ಬೇಕಂತೆ. ಅದಕ್ಕೆ ನಾನೇ ತೀರಿಸ್ತೀನಿ. ಆದ್ರೂ ಮಿಥಿಲ, ನೀನ್ ಇದನ್ನೆಲ್ಲ ಅಕ್ಕೇನು ತಾಯಿ ತರ ಅಂತಾರಲ್ಲ, ನನ್ ಮೈದನನ್ಗೋಸ್ಕರ ನಾನು ಇಷ್ಟು ಮಾಡ್ಬಾರ್ದಾ? ಅದು ಆಗಲ್ಲ ಮಿಥಿಲ. ನನಗೇನೋ ಕಂಟಕ ಇದೆ ಅಂತ ನೀವೆಲ್ಲ ಯಾಕೆ ಹರಕೆ ತೀರಿಸ್ಬೇಕು? ನೀನ್ ಸೋತ್ರು ನಮ್ ತಲೆ ಮೇಲೆ ಬರೋದು. ನೀನು ಕಂಟಕ ಇರೋದಕ್ಕೆ ಅದನ್ನ ನಾವೇ ತೀರಿಸ್ಬೇಕು. ಎಂತ ಟ್ರಾಜಿಡಿ ಕತೆ ಇದು. ನಾವೆಲ್ಲರೂ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಮಿಥಿಲ ಹರಕೆ ತೀರಿಸ್ತಿದ್ದಾಳೆ. ಇದ್ರ ಮೇಲೆ ಏನು ಚರ್ಚೆ ಬೇಡ. ಅಮ್ಮಮ್ಮ, 1 ನಿಮಿಷ.
ನನಗೆ ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳಬೇಕು. ನಾನೊಂದು ನಿರ್ಧಾರ ತಗೊಂಡಿದ್ದೀನಿ, ಅದಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ಬೇಕು. ನಿನ್ನ ನಿರ್ಧಾರನ ಪ್ರಶ್ನೆ ಮಾಡೋರೇ ಇಲ್ವಲ್ಲ. ಅದೇನ್ ವಿಷಯ ಹೇಳು. ನಾನು ಇನ್ಮೇಲಿಂದ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ನನ್ನ ಜೊತೆ ಮಿಥಿಲಾ ಇರಬೇಕು. ಅವಳಿಲ್ಲ ಅಂದ್ರೆ ನಾನು ಯಾವ ಪ್ರಾಜೆಕ್ಟು ಮಾಡಲ್ಲ. ನೀನ್ಯಾರೆಲೆ ನಿನಗಾಗಿ ಈ ಜೀವ ಭಾವ ಸೋಜೆಗ. ಏನ್ ಸರ್, ನನ್ಗಿಂತ ಜಾಸ್ತಿ ನನ್ನ ಸ್ಕೂಟಿನೇ ಚೆನ್ನಾಗಿರೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಜನ ನನ್ನ ನೋಡೋದ್ ಬಿಟ್ಟು ಬರೀ ನನ್ನ ಸ್ಕೂಟಿನೇ ನೋಡ್ತಾ ಇದಾರೆ. ಮಿಸ್ ಮೂಗುತಿ, ನಾನೇ. ಮಿಸ್ ಮೂಗುತಿ, ರೀ ನಿಲ್ರಿ, ರೀ ನಿಂತ್ಕೊಳ್ರಿ, ರೀ ನಿಂತ್ಕೊಳ್ರಿ. ಅಣ್ಣ, ಯಾರ ಹತ್ರ ಮಾತಾಡ್ತಿದ್ಯಾ? ಓ, ಕನ್ಸ್ ಕಾಣ್ತಿದ್ಯಾ? ನೂರು ಮೈಲಿ ಬೀಸೋ ಗಾಳಿ ಅವಳ ವರದಿ ನೀಡುವೊಮ್ಮೆ ಪ್ರತಿ ಬಾರಿ ನಿನ್ನೆ ನೆನೆದೆ ಕೃಪೆ ತೋರೆ ನೀ ಎಲ್ಲಿರುವೆ ಕೇಳೋ ದೇವನೇ ಈ ಪ್ರಾರ್ಥನೆ. ಬಿದ್ದಿದ್ದು ಕನ್ಸೇ ಕಣೋ, ಆದ್ರೆ ಅದು ಒಳ್ಳೆ ಕನ್ಸಲ್ಲ, ಕೆಟ್ಟ ಕನ್ಸು. ಪುಷ್ಪ ಅತ್ತೆ, ದೀಪ ಆರಿದ್ರೆ ಅಪಶಕುನ ಅಂತಾರೆ. ನಮ್ಮನೇಲಿ ಇನ್ನೊಂದು ಅಪಶಕುನ ಆಗೋದ್ ಬೇಡ. ಬತ್ತಿಗೆ ಕರ್ಪೂರ ಸವರಿದೆಯಾ ತಾನೆ? ಹಾ ಅತ್ತೆ. ಕೈ ಮುಗ್ದು ಭಕ್ತಿಯಿಂದ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಸರಿ ಅತ್ತೆ. ಭಗವಂತ. ಅಮ್ಮ, ಟೆನ್ಷನ್ ಮಾಡ್ಕೋಬೇಡ, ಬಾ ಫಸ್ಟ್ ಕೂತ್ಕೋ. ಅಮ್ಮ, ಒಂದ್ ಕನ್ಸ್ಗೆ ನೀನ್ ಇಷ್ಟು ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಅದ್ಕೆ ನೋಡು, ಅವ್ರಿಗೇನು ಆಗಿಲ್ಲ, ಆರಾಮಾಗೇ ಇದ್ದಾರೆ. ಹೌದು ಅತ್ತೆ, ನಿಮ್ ಮೊಮ್ಮಗು ಆರಾಮಾಗಿದೆ, ನೀವೇ ನೋಡಿ. ಅಮ್ಮ, ಅತ್ಕೆಗೆ ಪಾಪುಗೆ ಏನೂ ಆಗ್ದಿರೋ ತರ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲ ಇದೀವಲ್ಲ. ಕನ್ಸು ಮನ್ಸಿನ ಯೋಚನೆಗಳನ್ನ ಹೇಳೋ ಕನ್ನಡಿ ಇದ್ದಂಗೆ. ಭಯ ಬಿಡಮ್ಮ, ಎಲ್ಲ ಸರಿ ಹೋಗುತ್ತೆ. ಹೌದು ಅಮ್ಮ. ಇಲ್ಲ, ನೀವೆಲ್ಲ ಏನ್ ಹೇಳಿದ್ರು ನನ್ಗೆ ಸಮಾಧಾನ ಆಗಲ್ಲ. ಸರಿ, ಈಗೇನ್ ಮಾಡ್ಬೇಕು ಅಂತ ಹೇಳಮ್ಮ. ನಿನ್ ಸಮಾಧಾನಕ್ಕೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ನಾನ್ ಮಂಡಿ ಸೇವೆ ಮಾಡ್ಬೇಕು ಕಣೋ.
ಅದು ಇವತ್ತೇ ಆಗ್ಬೇಕು.